ಶ್ರೀ ಗುರುಭ್ಯೋ ನಮಃ. ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿ ನಮ್ಮೆಲ್ಲರಿಗಾಗಿ ಪ್ರಸ್ತುತಪಡಿಸುತ್ತಿರುವ ಅತ್ಯಂತ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಶ್ರೀಮದ್ ಭಗವದ್ಗೀತೆಯ ವಾಚನ ಮತ್ತು ಪ್ರವಚನ ಕಾರ್ಯಕ್ರಮ. 700 ಶ್ಲೋಕಗಳಲ್ಲಿ ಅಡಕವಾಗಿರುವಂಥದ್ದು ಶ್ರೀಮದ್ ಭಗವದ್ಗೀತೆ. ವೇದವ್ಯಾಸರು ಶ್ಲೋಕ ರೂಪದಲ್ಲಿ ಈ ಸಮಗ್ರವಾದ ಭಗವದ್ಗೀತೆಯನ್ನು ನಮಗಾಗಿ ನೀಡಿದ್ದಾರೆ. 700 ಶ್ಲೋಕಗಳು ಅತ್ಯಂತ ಉತ್ತಮವಾದ ಶ್ಲೋಕಗಳು. ಆದ್ದರಿಂದ ಯಾವ ಶ್ಲೋಕವನ್ನೂ ಬಿಡುವಂತೆ ಇಲ್ಲ. ಎಲ್ಲವೂ ಭಗವಾನ್ ಉವಾಚ ಆಗದೇ ಇರಬಹುದು ನಿಜ. 575 ಶ್ಲೋಕಗಳು ಭಗವಾನ್ ಉವಾಚ ಅಂತ ಇದೆ. 84 ಶ್ಲೋಕಗಳು ಅರ್ಜುನ ಉವಾಚ ಅಂತ ಇವೆ. 40 ಶ್ಲೋಕಗಳು ಸಂಜಯ ಉವಾಚ ಅಂತಿದೆ. ಧೃತರಾಷ್ಟ್ರ ಉವಾಚ ಅಂತ ಒಂದು ಶ್ಲೋಕ ಇದೆ. ಆದರೆ ಈ ಭಗವದ್ಗೀತೆಯನ್ನು ಶ್ಲೋಕ ರೂಪದಲ್ಲಿ ನಮಗೆ ಶ್ರೀಕೃಷ್ಣ ಹುಟ್ಟುವುದಕ್ಕಿಂತ 600 ವರ್ಷಗಳ ಪೂರ್ವದಲ್ಲೇ ಮಹಾಭಾರತವನ್ನು ರಚನೆ ಮಾಡಿದ ವೇದವ್ಯಾಸರು ಆ ಮಹಾಭಾರತದಲ್ಲೇ ಈ ಭಗವದ್ಗೀತೆಯನ್ನು ತಾವು ಮೊದಲೇ ಎಲ್ಲವನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ. ಆದ್ದರಿಂದ ಶ್ಲೋಕ ರೂಪದಲ್ಲಿ ಸಮಗ್ರವಾದ ಭಗವದ್ಗೀತೆಯನ್ನು ನೀಡಿದವರು ವೇದವ್ಯಾಸರು. ವೇದವ್ಯಾಸರು ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಆದ್ದರಿಂದ ಸಾಕ್ಷಾತ್ ವ್ಯಾಸಾಯ ವಿಷ್ಣುರೂಪಾಯ, ವಿಷ್ಣುವೇ ವೇದವ್ಯಾಸರು, ವೇದವ್ಯಾಸರೇ ಸಾಕ್ಷಾತ್ ವಿಷ್ಣು. ಆದ್ದರಿಂದ ವೇದವ್ಯಾಸರು ರಚನೆ ಮಾಡಿದ ಈ ಶ್ಲೋಕಗಳು ಎಲ್ಲವೂ ಭಗವಾನ್ ಉವಾಚವೇ ಆಗತ್ತೆ. ಆದ್ದರಿಂದ ಅರ್ಜುನ ಉವಾಚ ಇರ್ಬೋದು, ಸಂಜಯ ಉವಾಚ, ಧೃತರಾಷ್ಟ್ರ ಉವಾಚ, ಭಗವಾನ್ ಉವಾಚ ಎಲ್ಲವೂ ಭಗವಾನ್ ಶ್ರೀ ವೇದವ್ಯಾಸ ಉವಾಚ. ಆದ್ದರಿಂದ ಸಮಗ್ರ ಪಾರಾಯಣ ಮಾಡ್ತಾ ವಿಶೇಷವಾದ ಜ್ಞಾನ ಸಂಪತ್ತನ್ನು ನಾವು ಸಂಪಾದನೆ ಮಾಡಿಕೊಳ್ಳಬಹುದು. ಅದಕ್ಕೆ ಅನುಕೂಲವಾಗುವಂತೆ ಇಂಥ ಉತ್ತಮವಾದ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿದ ದೊಡ್ಡ ಕೀರ್ತಿ ಅದು ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿಗೆ ಅದು ಸಲ್ಲುತ್ತಾ ಇದೆ. ನಮ್ಮ ಮನೆಗಳಲ್ಲೇ ಕುಳಿತು ಭಗವದ್ಗೀತೆಯನ್ನು ಪಾರಾಯಣ ಮಾಡೋದು, ಜೊತೆಗೆ ಭಗವದ್ಗೀತೆಯ ವಿಶೇಷವಾದ ಪ್ರವಚನವನ್ನು ಆಲಿಸೋದು, ಇಂಥ ಒಂದು ಉತ್ತಮವಾದ ಒಂದು ಸೌಭಾಗ್ಯವನ್ನು, ಒಂದು ಸದವಕಾಶವನ್ನು ಒದಗಿಸಿಕೊಟ್ಟ ಆ ವೆಂಕಟೇಶ್ವರ ಭಕ್ತಿ ವಾಹಿನಿಗೆ, ಅದರ ಮೂಲ ಪ್ರೇರಕನಾಗಿ ಇದೆಲ್ಲವನ್ನು ನಿಯಂತ್ರಣ ಮಾಡುವ ಶ್ರೀನಿವಾಸನ ಪಾದಾರವಿಂದಗಳಿಗೆ ಸಾಷ್ಟಾತ್ ಪ್ರಣಾಮವನ್ನು ನಾವು ಸಲ್ಲಿಸಬೇಕು. ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ನಾವು ಭಗವದ್ಗೀತೆಯ 18ನೇ ಅಧ್ಯಾಯವನ್ನು ತಲುಪಿದ್ದೇವೆ. 18ನೇ ಅಧ್ಯಾಯದ ಪ್ರವಚನವನ್ನೂ ಆಲಿಸೋಣ, ಶ್ಲೋಕಗಳ ಪಾರಾಯಣವನ್ನು ಮಾಡೋಣ. ಆದ್ದರಿಂದ ದಯಮಾಡಿ ಮನೆಗಳಲ್ಲಿ ಕುಳಿತಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಭಗವದ್ಗೀತೆಯ ಪುಸ್ತಕವನ್ನು ಉದ್ಘಾಟನೆ ಮಾಡಿಕೊಳ್ಳ್ರಿ. ನಾವು ಶ್ಲೋಕಗಳನ್ನು ಹೇಳ್ಕೊಡ್ತಾ ಇದ್ದೇವೆ, ಆ ಶ್ಲೋಕಗಳನ್ನು ಪಠನೆ ಮಾಡಿರಿ. ಸಾಕ್ಷಾತ್ ಜಗತ್ತಿಗೆ ಗುರುವಾದಂಥವನು ಶ್ರೀಕೃಷ್ಣ, ಶ್ರೀ ವೇದವ್ಯಾಸರು, ಪರಶುರಾಮದೇವರು. ಆದ್ದರಿಂದ ಎಲ್ಲವೂ ಗುರುವಿನ ಮುಖಾಂತರ ನಮಗೆ ತಲುಪುತ್ತಾ ಇದೆ ಅಂತ ಅರ್ಥ. ಆದ್ದರಿಂದ ಆರಂಭದಲ್ಲಿ ಗುರುವಿನ ಪ್ರಾರ್ಥನೆಯನ್ನು ಮಾಡ್ತಾ ಈ ಪಾರಾಯಣವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದ ಪಂಕಜೇ. ಶ್ರೀನಿವಾಸನನ್ನು ಬಿಟ್ಟು ಯಾವ ಕಾರ್ಯಗಳೂ ನಡೆಯೋದಿಲ್ಲ. ಮೂಲ ಪ್ರೇರಣೆ ಸ್ರೋತಸ್ಸು ಶ್ರೀನಿವಾಸ. ಆನಂದಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಹ್ಯಾನಂದನಿಲಯಾಲಯೇ. ಆ ಶ್ರೀನಿವಾಸ ದೇವರಲ್ಲಿ ನಮ್ಮ ಮನಸ್ಸಿನ ಅಭೀಷ್ಟಗಳನ್ನು ನೆರವೇರಿಸಿಕೊಡು.
ಸಂಸಾರದಲ್ಲಿ ಇರುವಂಥ ನಾವು ನಾನಾ ವಿಧವಾದ ಕ್ಲೇಶಗಳಿಗೆ ಒಳಗಾಗಿದ್ದೇವೆ. ಆದ್ದರಿಂದ ಅದನ್ನು ಪರಿಹರಿಸುವ ಜವಾಬ್ದಾರಿ ನಿನ್ನ ಮೇಲಿದೆ. ನಮಗೇನು ಬೇಕು ಅನ್ನೋದನ್ನು ತಿಳಿಸುವ ಪರಿಯೇ ಸಂಕಲ್ಪ. ಆ ಸಂಕಲ್ಪವನ್ನು ಮಾಡಿ ಶ್ರೀನಿವಾಸನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಅಷ್ಟಾದಶ ಅಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಪ್ರವಚನ ಶ್ರವಣಂಚ ಕರಿಷ್ಯಾಮಹೇ ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಯಚ್ಛೇದಿ ಸಂವೇದ್ಯಂ ಶ್ರೀನಿವಾಸಂ ಭಜೇ ನಿಶಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ ಅರ್ಥವನ್ನು ಮನನ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಪ್ರತಿನಿತ್ಯ 1, 2, 3 ಶ್ಲೋಕಗಳ ಅರ್ಥಗಳನ್ನು ಚಿಂತನೆ ಮಾಡ್ತಾ ಇದ್ದೇವೆ. ನಾನಾ ವಿಧವಾದಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವ ದೃಷ್ಟಿಯಿಂದ ಕೃಷ್ಣ ಕೇವಲ ಅರ್ಜುನನನ್ನು ಯುದ್ಧದಲ್ಲಿ ಪ್ರವೃತ್ತಿಗೊಳಿಸಬೇಕು ಇದೊಂದೇ ಕಾರಣವಲ್ಲ. ಅರ್ಜುನನನ್ನು ನೆಪ ಮಾಡಿಕೊಂಡು ಮುಂದೆ ಕಲಿಯುಗದಲ್ಲಿ ಬರುವ ಪ್ರತಿಯೊಬ್ಬ ಸಜ್ಜನರು ಇದರ ಉಪಯೋಗವನ್ನು ಪಡ್ಕೊಳ್ಬೇಕು. ಪ್ರತಿಯೊಬ್ಬ ಸಜ್ಜನರೂ ಕೂಡ ಈ ಸಂಸಾರದಲ್ಲಿ ಬಾಳ್ವೆಯನ್ನು ಮಾಡಬೇಕಾದರೆ ನಾನಾ ವಿಧವಾದ ಕ್ಲೇಶಗಳಿಗೆ ಒಳಗಾಗುತ್ತಾರೆ. ಆ ಸಂದರ್ಭದಲ್ಲಿ ತಾವು ಹೇಗೆ ತೀರ್ಮಾನವನ್ನು ತೆಗೆದುಕೊಂಡು
ಸಾಂಸಾರಿಕವಾದ ಜೀವನವನ್ನು ನಡೆಸ್ಕೊಂಡು ಹೋಗಬೇಕು ಅಂತ ತಿಳಿಸೋದು ಒಂದಾದರೆ, ಸಂಸಾರದಲ್ಲಿದ್ದು ಸಂಸಾರದಲ್ಲೇ ಪೂರ್ಣವಾಗಿ ಮುಳುಗಿಕೊಳ್ಳದೆ ಸಾಂಸಾರಿಕವಾದ ಕರ್ಮಗಳನ್ನು ನಿರ್ವಾಹ ಮಾಡ್ತಾ ಮಾಡ್ತಾ ಜೊತೆಗೆ ಈ ದೇಹ ಪ್ರಾಪ್ತವಾದ್ದರಿಂದ ಈ ದೇಹವನ್ನು ಚೆನ್ನಾಗಿ ಬಳಸಿಕೊಂಡು ಮೋಕ್ಷದ ಮಾರ್ಗವನ್ನು ಪಡೆಯೋದು ಹೇಗೆ ಅನ್ನೋ ಕಡೆಗೂ ನಾವು ಲಕ್ಷ್ಯವನ್ನು ಹಾಕಬೇಕು ಅನ್ನೋ ದೃಷ್ಟಿಯಿಂದ ಮೋಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಕೂಡ ಕೃಷ್ಣ ನಮಗೆ ತಿಳಿಸ್ಕೊಟ್ಟಿದ್ದಾನೆ. ಹಾಗೆ ಹೇಳ್ತಾ 18ನೇ ಅಧ್ಯಾಯದ 42ನೇ ಶ್ಲೋಕದಲ್ಲಿ ನಾವು ವರ್ಣಗಳ ಅವುಗಳಿಗೆ ಸಂಬಂಧಪಟ್ಟ ಕರ್ಮಗಳು ಯಾವುದು ಅದರ ಬಗ್ಗೆ ವಿಚಾರವನ್ನು ಕಳೆದ ಸಂಚಿಕೆಯಲ್ಲಿ ಮಾಡಿದ್ವಿ. ಹಾಗೆ ಮಾಡ್ತಾ ಕೃಷ್ಣ ಹೇಳ್ದ, ಶಮೋದಮಸ್ತಪಶೌಚಂ ಕ್ಷಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಾಹ್ಮಂ ಕರ್ಮ ಸ್ವಭಾವಜಂ. ಶಮಃ ದಮಃ ತಪಃ ಶೌಚಂ ಕ್ಷಾಂತಿ ಆರ್ಜವಮೇವ ಚ ಜ್ಞಾನಂ ವಿಜ್ಞಾನಂ ಆಸ್ತಿಕ್ಯಂ ಬ್ರಾಹ್ಮಂ ಕರ್ಮ ಸ್ವಭಾವಜಂ ಅಂತ ಕೃಷ್ಣ ಬ್ರಾಹ್ಮಣ ವರ್ಣಕ್ಕೆ ಸಂಬಂಧಪಟ್ಟ ಸ್ವಭಾವ ಕರ್ಮದ ಸ್ವಭಾವವನ್ನು ತಿಳಿಸ್ದ. ಯಾವುದು ಅಂತ ತಿಳಿಸ್ದ. ಮತ್ತೊಮ್ಮೆ ಇದನ್ನು ಸ್ಫುಟ ಮಾಡ್ತಾ ಇದ್ದೇನೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಕೃಷ್ಣ ಹಿಂದೇನೆ 4ನೇ ಅಧ್ಯಾಯದಲ್ಲೇ ಕೃಷ್ಣ ಈ ಮಾತನ್ನು ತಿಳಿಸಿದ್ದ. 4 ವರ್ಣಗಳನ್ನು ನಾನು ಸೃಷ್ಟಿ ಮಾಡಿದ್ದೇನೆ ಅಂತ ಸ್ವತಃ ಭಗವಂತ ಹೇಳ್ತಾ ಇದ್ದಾನೆ. ನಾವು ಭಗವಂತನ ರಕ್ಷಣೆ ಮಾಡೋ ದೃಷ್ಟಿಯಿಂದಲೋ ಧರ್ಮವನ್ನು ರಕ್ಷಣೆಯನ್ನು ಮಾಡೋ ದೃಷ್ಟಿಯಿಂದಲೋ ನಾವು ಈ ಜಾತಿ ಈ ವರ್ಣಗಳ ಬಗ್ಗೆ ಎಲ್ಲೂ ಶಾಸ್ತ್ರದಲ್ಲಿ ಹೇಳೇ ಇಲ್ಲ ಅಂತ ಹೇಳಬಾರ್ದು. ಶಾಸ್ತ್ರಗಳಲ್ಲಿ ಹೇಳಿರೋದು ನಿಜ. ಸಾಕ್ಷಾತ್ ಭಗವಂತನಿಂದಲೇ 4 ವರ್ಣಗಳು ಉತ್ಪನ್ನವಾಗಿದ್ದು ನಿಜ. ಭಾಗವತದಲ್ಲೂ ತಿಳಿಸ್ತಾರೆ, ಪುರುಷ ಸೂಕ್ತಾದಿಗಳಲ್ಲೂ ಕೂಡ ಸುಸ್ಪಷ್ಟವಾಗಿ ಬ್ರಾಹ್ಮಣೋ ಅಸ್ಯ ಮುಖಮಾಸೀತ್ ಬಾಹುರಾಜನ್ಯಕೃತಃ ಊರು ತದಸ್ಯ ಯದ್ವೈಶ್ಯಃ ಪದ್ಭ್ಯಾಂ ಶೂದ್ರೋ ಆಜಾಯತ. ಸ್ಪಷ್ಟವಾಗಿ ಹೇಳಿದ್ರು, ಬ್ರಾಹ್ಮಣೋ ಅಸ್ಯ ಮುಖಮಾಸೀತ್. ಭಾಗವತದಲ್ಲಿ ಹೇಳಬೇಕಾದರೂ ಕೂಡ ಬ್ರಾಹ್ಮಣ ಆತ ಮುಖದಿಂದ ಉತ್ಪನ್ನನಾದಂಥ ಜಾತಿ. ಅದು ಕ್ಷತ್ರಿಯ, ಅದು ಊರುಗಳಿಂದ. ಆನಂತರ ಬ್ರಾಹ್ಮಣಸ್ಯ ಮುಖಮಾಸೀತ್ ಬಾಹುರಾಜನ್ಯಕೃತಃ, ಅರ್ಥಾತ್ ಕ್ಷತ್ರಿಯ ಜಾತಿ ಬಾಹುಗಳಿಂದ ಉತ್ಪನ್ನವಾದದ್ದು. ಅನಂತರದಲ್ಲಿ ವೈಶ್ಯ ಜಾತಿ ಊರುಗಳಿಂದ ಅಂದರೆ ತೊಡೆಗಳಿಂದ, ಭಗವಂತನ ತೊಡೆಗಳಿಂದ ಉತ್ಪನ್ನವಾದ ಜಾತಿ, ಅದು ವರ್ಣ, ಅದು ವೈಶ್ಯವರ್ಣ. ಅನಂತರದಲ್ಲಿ ಭಗವಂತನ ಪಾದಗಳಿಂದ ಉತ್ಪನ್ನವಾದ ವರ್ಣ, ಅದು ಶೂದ್ರವರ್ಣ. ಇದರಲ್ಲಿ ಯಾವ ವಿಧವಾಗಿರತಕ್ಕಂಥ ಪಕ್ಷಪಾತವನ್ನು ಮಾಡಲಿಲ್ಲ. ಯಾರನ್ನೂ ಕೂಡ ಯಾವ ವರ್ಣವನ್ನು ಇಲ್ಲಿ ಅವಮಾನ ಮಾಡಿಲ್ಲ. ಕಾರಣ ಭಗವಂತ ಅವನ ಶರೀರದಿಂದಲೇ ಇವುಗಳು ಉತ್ಪನ್ನವಾಯಿತು ಅಂತ ಹೇಳಿದ ಮೇಲೆ ಭಗವಂತ ಅಂದರೆ ಆತ ಜ್ಞಾನಾನಂದ ಸ್ವರೂಪ. ಮುಕುಂದ ಗೋವಿಂದ ನಿನ್ನ ಪಾದ ಸೇವೆಯನ್ನು ಕೊಡು ಅಂತಲೇ ಎಲ್ಲ ಜ್ಞಾನಿಗಳು ಕೇಳ್ಕೊಳ್ಳೋದು. ನಿನ್ನ ಮುಖದ ಸೇವೆಯನ್ನು ಕೊಡು ಅಂತ ಯಾರೂ ಪ್ರಾರ್ಥನೆ ಮಾಡಲಿಲ್ಲ. ದೇವರ ವರ್ಣನೆಯನ್ನು ಮಾಡಬೇಕಾದ್ರೆ ಪಾದಾದಿ ಮುಕುಟ ಪರ್ಯಂತಂ, ಅವನ ಪಾದದಿಂದ ಆರಂಭಿಸಿಕೊಂಡು ಭಗವಂತನನ್ನು ಸ್ತೋತ್ರ ಮಾಡೋದಕ್ಕೆ ಪ್ರತಿಯೊಬ್ಬ ಜ್ಞಾನಿಗಳು ಹೊರಡೋದು, ಮುಖವನ್ನಲ್ಲ. ಆದ್ದರಿಂದ ಮುಖ ಶ್ರೇಷ್ಠನೋ ಪಾದ ಶ್ರೇಷ್ಠನೋ ಈ ವಿಚಾರವೇ ಭಗವಂತನ ವಿಷಯದಲ್ಲಿ ಸಲ್ಲದು. ಭಗವಂತನ ಪಾದದ ಧೂಳಿ, ಅವನ ಪಾದದ ಕಣಗಳಿದೆಯಲ್ಲ, ಧೂಳಿ ಇದೆಯಲ್ಲ, ಆ ಕಣಗಳು ಅದು ನಮ್ಮನ್ನು ಪವಿತ್ರವನ್ನಾಗಿ ಮಾಡುತ್ತೆ ಅಂತಲೇ ಪಾದ ರಜೋದರ್ಶನಂ ಅಂತಲೇ ಇಟ್ಟಿರೋದು. ದರ್ಶನವನ್ನು ಪಾದರೇಣು ದರ್ಶನ ಅಂತಾರೆ.
ಆದ್ದರಿಂದ ಭಗವಂತನ ಪಾದಗಳು ಅಂದರೆ ನಿಕೃಷ್ಟವಲ್ಲ. ಆದ್ದರಿಂದ ಭಗವಂತನ ಪಾದಗಳಿಂದ ಶೂದ್ರ ಎಂಬ ವರ್ಣ ಉತ್ಪನ್ನವಾಯಿತು. ಅಂದರೆ ಅಯ್ಯಯ್ಯೋ, ಪಾದದಿಂದ ನಾವು ಈ ಶೂದ್ರ ವರ್ಣ ಉತ್ಪನ್ನವಾಯಿತು, ಇದು ತುಂಬ ಇನ್ಸಲ್ಟ್ ಮಾಡುವಂಥ ವಿಚಾರ ಅಂತ ಆಲೋಚನೆಯನ್ನು ಮಾಡಬಾರದು. ಎಲ್ಲ ಭಗವಂತನ ಅವಯವಗಳು ಕೂಡ ಪರಿಪೂರ್ಣವಾದವು, ಜ್ಞಾನಾನಂದಮಯವಾದವು, ಸಮಾನವಾದ ಶಕ್ತಿ ಸಾಮರ್ಥ್ಯಗಳನ್ನು ಪಡೆದಿರುವಂಥವುಗಳು. ಆದ್ದರಿಂದ ಯಾವುದೇ ಭಗವಂತನ ಅವಯವಗಳ ಯಾವುದೇ ಭಾಗದಿಂದ ಯಾವುದೇ ವರ್ಣ ಉತ್ಪನ್ನವಾಗಿದೆ ಅನ್ನೋ ಮಾತ್ರದಿಂದಲೇ ಅದರಲ್ಲಿ ಒಂದು ಮೇಲು ಒಂದು ಕೀಳು ಅನ್ನೋ ಭಾವನೆಯನ್ನು ಯಾರು ಕೂಡ ನಾವು ಮಾಡಿಕೊಳ್ಳಬಾರದು. ಇದು ಒಂದು ಅಂಶ. ಇದು ಆನಂತರ ವರ್ಣ ಬೇರೆ, ಜಾತಿ ಬೇರೆ. ಇದನ್ನು ಮತ್ತೆ ಇದನ್ನು ಸ್ಪಷ್ಟಪಡಿಸ್ಬೇಕಾಗತ್ತೆ. ವರ್ಣಗಳು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ ವರ್ಣಗಳಿರೋದು ನಿಜ. ವರ್ಣಗಳಿರೋದು ಯಾರಿಗೆ ಅಂದರೆ ಈ ಎದುರುಗಡೆ ಕಾಣತಕ್ಕಂಥ ದಪ್ಪ ಇರುವ ಈ ದೇಹ ಏನು ಕಾಣುತ್ತೆ ನಮಗೆ, ಈ ದೇಹಕ್ಕೆ ಸಂಬಂಧಪಟ್ಟದ್ದು ವರ್ಣ ಅಲ್ಲ. ವರ್ಣ ಅಂತಿಟ್ಕೊಂಡಾಗ ಅದು ಆಯಾ ಜೀವರಿಗೆ ಸಂಬಂಧಪಟ್ಟಿದ್ದು. ಜೀವನಿಗೆ ಆವರಕವಾಗಿ ಈ 25 ತತ್ವಗಳಿಂದ ಕೂಡಿದ ಈ ದೇಹ ಇರೋದು ನಿಜ. ಆದ್ದರಿಂದ ಈ ದೇಹಕ್ಕೆ ಯಾವುದೋ ಒಬ್ಬ ತಂದೆ ತಾಯಿಯಿಂದ ಉತ್ಪನ್ನವಾದ್ದರಿಂದ ಒಬ್ಬನನ್ನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಕರೆದರೆ ಇದು ಒಂದು ದೇಹದಿಂದ ಮತ್ತೊಂದು ದೇಹ ಅನ್ನೋದು ಉತ್ಪನ್ನವಾಗಿ ಬಂದಿದ್ದರಿಂದ, ತಾಯಿಯ ಗರ್ಭದಿಂದ ಉತ್ಪನ್ನವಾದಾಗ ಬರುವಂಥ ಏನು ನಾವು ಜಾತಿಯ ಕಲ್ಪನೆ ಮಾಡಿದ್ದೀವಿ, ಇದು ದೈಹಿಕವಾದ ಜಾತಿ. ಇದು ಜಾತಿಗಳಿದು. ವರ್ಣಗಳು ಆಯಾ ಜೀವರಿಗೆ ಸಂಬಂಧಪಟ್ಟಿದ್ದು. ಆದ್ದರಿಂದ ಆ ವರ್ಣಗಳಿಗೆ ಸಂಬಂಧಪಟ್ಟ ಗುಣಗಳು ಯಾವುದು ಅದನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇರೋದು. ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ತಿಳಿಸಿದ್ದು ಅದಕ್ಕೋಸ್ಕರ. ಅಂದರೆ ಗುಣಗಳಿಂದ ಮತ್ತು ಕರ್ಮಗಳಿಂದ 4 ವರ್ಣಗಳನ್ನು ವಿಭಾಗ ಮಾಡಿಕೊಟ್ರು. ಏನಾದರೂ 4 ಮಾಡಿಕೊಡ್ಬೇಕು. ಯಾಕೆ ಅಂದರೆ ಆ ರೀತಿಯಾಗಿ ಜಗತ್ತಿನಲ್ಲಿ ಕಾಣಿಸ್ತಾ ಇದೆ. ಪ್ರತಿಯೊಂದರಲ್ಲೂ ಕೂಡ ಈ ವಿಭಾಗವನ್ನು ನಾವು ನೋಡ್ತೇವೆ. ಆದ್ದರಿಂದ ಎಲ್ಲ ವಸ್ತುಗಳು ಎಲ್ಲ ರೀತಿ ಎಲ್ಲ ಕೆಲಸವನ್ನು ಎಲ್ಲ ಮಾಡೋಲ್ಲ. ಒಂದು ವೆಹಿಕಲ್ಗಳನ್ನ ಅಂತ ನಾವು ಇವತ್ತು ವಾಹನಗಳನ್ನು ಸೃಷ್ಟಿ ಮಾಡಿದ್ರು. ವಾಹನಗಳನ್ನು ನಾವು ಬಳಕೆ ಮಾಡ್ತೀವಿ. ಮಾಡಿದ ಕೂಡಲೇ ವಾಹನಗಳಲ್ಲಿ ಕಾರ್ನಲ್ಲಿ ಕೂತ್ಕೊಂಡು ಹೋಗೋ ವಾಹನ ಅದು ನಾವು ಸುಖಾಸನದಲ್ಲಿ ಕೂತ್ಕೊಂಡು ನಾವು ಸಂಚಾರ ಮಾಡೋದಕ್ಕಿರುವಂಥದ್ದು. ಟ್ರ್ಯಾಕ್ಟ್ರುಗಳಿದ್ದರೆ ಮಣ್ಣು ಹೊರೋವಂಥ ಕೆಲಸ ಮಾಡುತ್ತವೋ ಅದು ವಾಹನವೇ, ಹೋಗುತ್ತೆ. ಮಣ್ಣು ಹಾಕ್ಕೊಂಡು ಹೋಗ್ತಾರೆ, ಅದರಲ್ಲಿ ಕಲ್ಲು ಹಾಕ್ಕೊಂಡು ಹೋಗ್ತಾರೆ ದೊಡ್ಡದು. ಇನ್ಯಾವುದೋ ಬುಲ್ಡೋಜರ್ ಇರ್ಬೋದು, ಅದೇನು ಮಾಡುತ್ತೆ ಅಂದರೆ ಅದನ್ನು ಮಣ್ಣನ್ನು ನೂಕೋದಕ್ಕೆ, ಎತ್ತೋದಕ್ಕೆ ಕಲ್ಲುಗಳನ್ನು ಇದಕ್ಕೆ ಬಳಸ್ಕೊಳ್ತಾರದು. ಹಾಗಾಗಿ ಯಾವುದೇ ಒಂದು ವಾಹನಗಳಿದ್ದರೂ ಕೂಡ ಅವುಗಳು ಮಾಡುವ ಕರ್ಮಗಳೇನಿದೆ, ಕೆಲಸಗಳೇನಿದೆ, ಆ ನಮಗೆ ಉಪಯುಕ್ತವಾದ ಏನು ಕೆಲಸಗಳಿದೆ ಆ ಕೆಲಸಗಳನ್ನು ಮಾಡಿಸೋ ದೃಷ್ಟಿಯಿಂದ ಆ ರೀತಿಯಾದ ವಾಹನಗಳನ್ನು ಸೃಷ್ಟಿ ಮಾಡ್ಕೊಂಡು ಬರ್ತೀವಿ. ಹಾಗೆಯೇ ಆಯಾ ವರ್ಣಗಳು ಜೀವನಿಗೆ ಸಂಬಂಧಪಟ್ಟಿದ್ದು. ಜೊತೆಗೆ ಹುಟ್ಟಿನಿಂದ ಬಂದಿರತಕ್ಕಂಥದ್ದು ಈ ಜಾತಿ ಇದೆಯಲ್ಲ, ಈ ಜಾತಿ ಅನ್ನೋದು ಪೂರ್ಣ ರೂಪದಲ್ಲಿ ಆ ಜೀವನ ವರ್ಣವನ್ನು ಸೂಚನೆ ಮಾಡುತ್ತೆ ಅಂತ ಹೇಳಲಿಕ್ಕಾಗೋಲ್ಲ. ಒಬ್ಬ ವ್ಯಕ್ತಿ ಇರ್ಬೋದು, ಆ ವ್ಯಕ್ತಿ ಈಗ ಪ್ರಸಕ್ತವಾಗಿ ಲೋಕದಲ್ಲಿರುವಂತೆ ಬ್ರಾಹ್ಮಣನ ಗಂಡ ಹೆಂಡತಿಯರಲ್ಲಿ ಅವನು ಆ ವ್ಯಕ್ತಿ ಹುಟ್ಟು ಬಂದಿರ್ಬೋದು. ಹುಟ್ಟು ಬಂದ ಕೂಡಲೇ ಆ ಜೀವ ಇದಾನಲ್ಲ, ಅವನ ದೇಹವನ್ನು ತೆಗೆದುಕೊಂಡು ಹುಟ್ಕೊಂಡು ಬಂದ. ಬ್ರಾಹ್ಮಣ ಅಂತ ಅವನು ಕೂಡ ಕರೆಸ್ಕೊಂಡ. ಯಾಕೆ? ಅವರ ತಂದೆ ತಾಯಿ ಬ್ರಾಹ್ಮಣರಾದ್ದರಿಂದ. ಆದರೆ ಆ ವ್ಯಕ್ತಿಗೆ ಏನು ಈ ಕೃಷ್ಣ ಇಲ್ಲಿ ಕರ್ಮಗಳನ್ನು ಹೇಳ್ತಾ ಇದ್ದಾನೆ, ಬ್ರಾಹ್ಮಂ ಕರ್ಮ ಸ್ವಭಾವಜಂ ಅಂತ ಕೃಷ್ಣ ಹೇಳ್ದ. ಯಾವುದು? ಶಮ, ದಮ, ತಪಸ್ಸು, ಶೌಚ, ಕ್ಷಾಂತಿ, ಆರ್ಜವ, ಇದೆಲ್ಲ ಏನು ಅಂತ ವಿವರಣೆ ಮಾಡಿದ್ದೀವಿ ನಾವು ಈಗಾಗಲೇ. ಜ್ಞಾನ,
ವಿಜ್ಞಾನ, ಆಸ್ತಿಕ್ಯ ಇದೆಲ್ಲ ಬ್ರಾಹ್ಮಂ ಕರ್ಮ ಸ್ವಭಾವಜಂ, ಆಯಾ ಜೀವರಿಗೆ ಅಂಟಿರತಕ್ಕಂಥ ಕರ್ಮಗಳು ಇದು ಅಂತ ಹೇಳಿದ್ದು. ಈ ಕರ್ಮಗಳು ಈ ವರ್ಣದವರಿಗೆ, ಬ್ರಾಹ್ಮಣ ಎಂಬ ವರ್ಣಕ್ಕೆ ಅಂಟುಕೊಂಡಿರುತ್ತವೆ. ಆ ವರ್ಣಕ್ಕೆ ಅಂಟುಕೊಂಡಿದ್ದಾಗ ಈಗ ಒಬ್ಬ ಯಾರು ಬ್ರಾಹ್ಮಣ ತಂದೆ ತಾಯಿಗಳಲ್ಲಿ ಉತ್ಪನ್ನನಾದ ಒಬ್ಬ ವ್ಯಕ್ತಿ ಏನಿದ್ದಾನೆ, ಅವನನ್ನು ನಾವು ಬ್ರಾಹ್ಮಣ ಅಂತ ಏನು ಕರಿತಿದ್ದೀವಿ, ಆ ವ್ಯಕ್ತಿಗೆ ನಾವಿಲ್ಲಿ ಹೇಳಿದ ಯಾವ ಗುಣಗಳು ಅಂಟುಕೊಳ್ಳಲ್ಲ ಅಂತ ಇಟ್ಕೊಳ್ಳಿ. ಈಗ ಅವನಿಗೆ ಶಮ ಬೇಕಾ? ಇಲ್ಲ. ಶಮೋ ಅಂದ್ರೇನು? ಶಮೋ ಮನ್ನಿಷ್ಠದಾ ಬುದ್ಧೇಹೇ ದಮ ಇಂದ್ರಿಯ ನಿಗ್ರಹ ಅಂದರು. ಇಂದ್ರಿಯಗಳ ನಿಗ್ರಹ ಮಾಡ್ತಾ ಇದ್ದಾನೆ ಅವನು? ಮಾಡ್ತಿಲ್ಲ. ಭಗವಂತನಲ್ಲಿ ನಿರಂತರವಾಗಿ ತನ್ನ ಮನಸ್ಸಿಡ್ತಾ ಇದ್ದಾನ? ಇಲ್ಲ. ಅವನಿಗೇನು ಸ್ವಭಾವ? ಇಲ್ಲ, ನಾನು ದೇಶಕ್ಕೋಸ್ಕರ ಹೋರಾಡ್ತೀನಿ, ಶತ್ರುಗಳನ್ನು ಸದೆ ಬಡ್ದು ಬಿಡ್ತೇನೆ ಅಂತ ಮೊದಲಿಂದ ಹಾಗೆ ಹೇಳ್ಕೊಂಡು ಬಂದಂಥವನು. ನೋಡೋಕ್ಕೂ ಕೂಡ ಅವನದು ದೇಹ ಸ್ವಲ್ಪ ಅದೇ ರೀತಿಯ ಗಟ್ಟುಮುಟ್ಟಾಗಿದೆ. ಅವನು ಅದರಲ್ಲೇ ಆಸಕ್ತನಾಗಿರುವಂಥವನು ಆ ಕೆಲಸಕ್ಕೆ ಹೋಗಿ ಸೇರಿಕೊಂಡ, ಅದೇ ಕರ್ಮವನ್ನು ಮಾಡ್ದ, ದೇಶದ ರಕ್ಷಣಾದಿಗಳನ್ನು ಮಾಡ್ತಾ ಇದ್ದಾನೆ. ಯಾರು ಅಭಯ ಕೇಳ್ತಾ ಇದ್ದಾರೆ ಅಭಯ ಕೊಡ್ತಾ ಇದ್ದಾನೆ. ಈ ಕೆಲಸಗಳನ್ನೆಲ್ಲ ರಕ್ಷಣೆ ಮೊದಲಾದ ಕೆಲಸವನ್ನು ಅವನು ಮಾಡ್ತಾ ಇದ್ದಾನೆ. ಹಾಗಾದರೆ ಇವನ ಒಳಗಿರುವಂಥ ಜೀವ ಅವನು ಕ್ಷತ್ರಿಯ ಜೀವ. ಯಾಕೆ ಅಂದರೆ ಅವನ ಕರ್ಮ ಯಾವುದು? ಕ್ಷತ್ರಿಯನಿಗೆ ಸಂಬಂಧಪಟ್ಟ ಕೆಲಸವನ್ನು, ಕರ್ಮವನ್ನು ಆತ ಮಾಡೋಕ್ಕೆ ಅದನ್ನೇ ಇಚ್ಛೆ ಪಡ್ತಾ ಇದ್ದಾನೆ, ಅದನ್ನು ಮಾಡ್ತಾ ಇದ್ದಾನೆ. ಹಾಗಾದರೆ ಮೇಲ್ಗಡೆ ಹುಟ್ಟಿದ್ದೆಲ್ಲಿಂದ ಅಂದರೆ ಬ್ರಾಹ್ಮಣ ದಂಪತಿಗಳಿಗೆ ಮಗನಾಗಿ ಹುಟ್ಟಿದ. ಆದ್ದರಿಂದ ಬಾಹ್ಯದಿಂದ ಬಂದ ಜಾತಿ ಬ್ರಾಹ್ಮಣ ಜಾತಿ ಆದರೂ ಆ ಜೀವ ಯಾರು ಅಂತ ನಾವು ಗುರುತಿಸ್ಬೋದು ಅವಾಗ ಅಂತಂದರೆ ಆ ಜೀವ ಆತ ಕ್ಷತ್ರಿಯ ಜೀವ ಅಂತ ಸಾಮಾನ್ಯವಾಗಿ ಗುರುತಿಸ್ಬೋದು. ಯಾಕೆಂದರೆ ಅವನದು ಪೂರ್ಣ ಸ್ವಭಾವವೇ ಹಾಗೇ ಇದ್ದರೆ ಇಡೀ ಜೀವನದಲ್ಲಿ, ಇಡೀ ತನ್ನ ಬದುಕಿನಲ್ಲಿ ಹೀಗೆ ಮಾಡ್ಕೊಂಡು ಬಂದರೆ ನಿಶ್ಚಿತವಾಗಿ ಆತ ಕ್ಷತ್ರಿಯ ಜೀವ ಮೂಲತಃ. ವಿದುರ ಇದ್ದ. ವಿದುರ ಬೇಕಾದಷ್ಟು ಅಧ್ಯಯನ ಮಾಡಿದ. ವಿದುರ ಅಂದ್ರೇನು? ಅವನು ತುಂಬ ಜ್ಞಾನಿಯನ್ನು ಪಡೆದವನಾದ್ದರಿಂದಲೇ ಅವನಿಗೆ ವಿದುರ ಅಂತ ಹೆಸರು ಬಂದಿದ್ದು. ಆದ್ದರಿಂದ ವಿದ್ಯಾರಥೋ ವಿದುರೋ ನಾಮ ಅಂತಾರೆ. ಯಾವಾಗಲೂ ವಿದ್ಯೆಯಲ್ಲಿ ರತನಾದವನು ವಿದುರ. ಹಾಗೆ ವಿದ್ಯೆಯಲ್ಲೇ ರತನಾದವನಾದ್ದರಿಂದ, ಆದರೆ ಅವನ ಜನ್ಮತಃ ವರ್ಣ ಯಾವುದು, ಜಾತಿ ಯಾವುದು, ಜನ್ಮದಿಂದ ಬಂದಿದ್ದು, ಆತ ಶೂದ್ರ ಜಾತಿಯವನು ಅಂತ ತಿಳಿಸ್ತೀವಿ ನಾವು. ದಾಸಿಯ ಮಗನಾದ್ದರಿಂದ ಆತ ಶೂದ್ರ ಅಂತ ಕರೆಸ್ಕೊಂಡ. ಶೂದ್ರ ಜಾತಿ. ಆದರೆ ಅವನ ಕರ್ಮ ಯಾವುದು? ವಿದ್ಯಾರಥೋ ವಿದುರೋ ನಾಮ ಅಂದರು. ವಿದ್ಯೆಯಲ್ಲೇ ಆಸಕ್ತನಾದಂಥವನು, ಎಲ್ಲರಿಗೂ ಜ್ಞಾನವನ್ನು ಉಪದೇಶ ಮಾಡ್ತಾ ಇದ್ದ. ಅವನ ಶಾಸ್ತ್ರವನ್ನು, ಅವನು ಹೇಳ್ತಾ ಇದ್ದ ವಿಚಾರಗಳನ್ನು ವೈದುರಿಕಂ ವಿದುಹು ಅಂತ ಭಾಗವತದಲ್ಲಿ ಹೇಳ್ತಾರೆ. ಇದು ವಿದುರ ನೀತಿ ಅಂತಲೇ ಪ್ರಸಿದ್ಧಿ ಆಯಿತು. ಆ ರೀತಿಯಾಗಿ ಧರ್ಮಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಿದಂಥವನು, ಭಗವಂತನ ಶಾಸ್ತ್ರವನ್ನು ಅಧ್ಯಯನ ಮಾಡಿದವನು, ಒಳ್ಳೆ ಇಂದ್ರಿಯ ನಿಗ್ರಹವನ್ನು ಮಾಡಿದಂಥವನು, ದಮ ಇದೆ, ತಿತಿಕ್ಷಾ ಇದೆ, ತಪಸ್ಸಿದೆ, ರುಜುಬುದ್ಧಿ ಇದೆ ಅವನ ಹತ್ರ, ಜ್ಞಾನ, ವಿಜ್ಞಾನ, ಆಸ್ತಿಕ್ಯ ಇದೆಲ್ಲ ಇದೆ. ಹಾಗಾದರೆ ಈ ಕರ್ಮಗಳೆಲ್ಲ ಅವನಿಗಿರೋದು ಅಂತಾದಾಗ ಮೇಲ್ನೋಟದಲ್ಲಿ, ಅರ್ಥಾತ್ ಈಗ ಹುಟ್ಟಿನ ಹಿನ್ನೆಲೆಯಲ್ಲಿ, ಜನ್ಮದ ಹಿನ್ನೆಲೆಯಲ್ಲಿ ಆಲೋಚನೆ ಮಾಡಿದಾಗ ವಿದುರ ಆತ ಶೂದ್ರನಾದರೂ ಕೂಡ ಅವನ ನಿಜವಾದ ಅವನ ಒಳಗಿರುವ ಜೀವ ಏನಿದ್ದಾನೆ ಅವನು ಬ್ರಾಹ್ಮಣ. ಯಾಕೆ? ಅದೇ ಸ್ವಭಾವವನ್ನು ಆತ ಪ್ರಕಟ ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಆದ್ದರಿಂದ ಸಾಮಾನ್ಯವಾಗಿ ಆಯಾ ವರ್ಣದವರು ಏನಿರ್ತಾರೆ, ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ ಅಂತ ಏನು ವೈಶ್ಯ ಶೂದ್ರ ಅಂತ ವರ್ಣಗಳು, ಅವರಿಗೆ ಸಂಬಂಧಪಟ್ಟಂಥ ಕರ್ಮಗಳು ಅಂತ ಯಾವುದು ಹೇಳಿದ್ದಾರೆ, ಆ ವರ್ಣದವರು ಬಾಹ್ಯವಾದ ಜಾತಿಯನ್ನು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ತೆಗೆದುಕೊಂಡಿರ್ತಾರೆ ಅಂತ ಒಂದು ಅಂದ್ಕೊಳ್ಬೋದು ಅಷ್ಟೇ. 100ಕ್ಕೆ 100ರಷ್ಟು ಅದೇ ರೀತಿಯಾಗಿ ಜೀವ ಯಾವ ವರ್ಣಕ್ಕೆ ಸಂಬಂಧಪಟ್ಟವನೋ ಬಾಹ್ಯದ ಜಾತಿಯು ಕೂಡ ಅದೇ ವರ್ಣಕ್ಕೆ ಸಂಬಂಧಪಟ್ಟ ಬಾಹ್ಯದ ವರ್ಣ ಅವನಿಗೆ ಬಂದಿರುತ್ತೆ ಅಂತ ನಿಯಮ ಇಲ್ಲ.
ಸಾಮಾನ್ಯವಾಗಿ ಬಂದಿರುತ್ತೆ. ಆದ್ದರಿಂದ ಜೀವರು ಯಾವ ವರ್ಣಕ್ಕೆ ಸಂಬಂಧಪಟ್ಟವರು ಅಂತ ಹೆಂಗೆ ಗುರುತಿಸೋದು ನಮಗೆ ಗೊತ್ತಾಗಲ್ಲ. ನಮಗೆ ಎದುರುಗಡೆ ದೇಹ ಗೊತ್ತಾಗತ್ತೆ ಹೊರತು ಆ ದೇಹದೊಳಗಿರುವ ಜೀವ ಅವನು ಎಂಥವನು ಅಂತ ಅದು ದುರ್ಜ್ಞೇಯ. ಇನ್ನು ಕೆಲವರು ಡಾಂಬಿಕವಾಗಿ ಏನೇನೋ ಆಚರಣೆ ಮಾಡ್ತಾ ಇರ್ಬೋದು, ನಿಜ. ಅದನ್ನು ನೋಡಿದ ಕೂಡಲೇ ನಾವು ಅಯ್ಯಯ್ಯೋ ಇವನು ಬ್ರಾಹ್ಮಣ ಜೀವ ಇರಬೇಕು, ಕ್ಷತ್ರಿಯ ಜೀವ ಇರಬೇಕು, ವೈಶ್ಯ ಜೀವ ಇರಬೇಕು, ಇದನ್ನು ಕೂಡ ತೀರ್ಮಾನವನ್ನು ಮಾಡಲಿಕ್ಕೆ ಬರೋಲ್ಲ. ಅನೇಕ ವಿಧವಾದ ತಪ್ಪುಗಳನ್ನೇನೋ ಮಾಡ್ತಾ ಇದ್ದಾನೆ. ಅಜಾಮಿಳ ಇದ್ದ, ಮಾಡಬಾರದಂಥ ಏನೇನೋ ಕೆಲಸಗಳನ್ನು ಮಾಡ್ತಾ ಇದ್ದ. ಅವನ ಕರ್ಮಗಳನ್ನು ನೋಡಿದ ಕೂಡಲೇ ನಾವು ಆ ದೇಹದ ಒಳಗಿರುವಂಥ ಜೀವ ಯಾರು ಅಂತ ಹೇಗೆ ಗುರುತನ್ನು ಹಚ್ಚೋದು? ಗುರುತು ಹಚ್ಚಕ್ಕಾಗೋಲ್ಲ. ಆದ್ದರಿಂದ ಯಾರದೋ ಶಾಪಕ್ಕೆ ಒಳಗಾಗಿ ಮಾಡ್ತಾ ಇರ್ಬೋದು. ಭಾಗವತದ ನವಮಸ್ಕಂದದಲ್ಲಿ ಅನೇಕ ಕಥೆಗಳು ಬರುತ್ತೆ. ಅದರಲ್ಲಿ ಯಾರದೋ ಶಾಪಕ್ಕೊಳಗಾಗಿ ರಾಕ್ಷಸ ಜನ್ಮವನ್ನು ಪಡೆದಿರ್ತಾರೆ. ರಾಕ್ಷಸರಂತೆ ಒಬ್ಬ ಋಷಿಯನ್ನು ಕಡಿದು ತಿಂದುಬಿಡ್ತಾನೆ ಒಬ್ಬ ಮಿತ್ರ ಸಹ ಎಂಬತಕ್ಕಂಥ ಒಬ್ಬ ರಾಜ. ಕ್ಷತ್ರಿಯ ಅವನು. ವಸಿಷ್ಠರ ಶಾಪಕ್ಕೊಳಗಾಗಿ ರಾಕ್ಷಸನಾಗಿ ಅವನು ಗಂಡ ಹೆಂಡೆಯರು ಋಷಿಯರು ಪರಸ್ಪರವಾಗಿ ಅನುರಾಗದಲ್ಲಿದ್ದ ಸಂದರ್ಭದಲ್ಲಿ ಋಷಿಯನ್ನು ತಿಂದುಬಿಟ್ಟ ಅಂತ ಬರುತ್ತೆ. ಹಾಗಾದರೆ ಅವನ ಕರ್ಮವನ್ನು ನೋಡಿ, ಓಹೋ ಇವನ ಕರ್ಮ ಇದು ರಾಕ್ಷಸನ ಥರ ಇವನು ಮಾಡ್ತಾ ಇದ್ದಾನೆ, ರಾಕ್ಷಸನಾಗಿದ್ದಾನೆ, ಆದ್ದರಿಂದ ಈ ಜೀವ ಯಾರು ಅಂತ ನಾವು ತೀರ್ಮಾನ ಮಾಡಲಿಕ್ಕಾಗತ್ತೋ? ಮಾಡೋಕ್ಕಾಗಲ್ಲ. ಆದ್ದರಿಂದ ಸಂಪೂರ್ಣವಾಗಿ ಅಂತಲ್ಲ, ಸಾಮಾನ್ಯವಾಗಿ ಅದನ್ನು ನೋಡಿದಾಗ ಸ್ವಲ್ಪ ಗೊತ್ತಾಗುತ್ತೆ. ದೈಹಿಕವಾದ ರಚನೆ, ಎತ್ತರದ ಆಳು, ಗಟ್ಟಿಮುಟ್ಟಾಗಿರತಕ್ಕಂಥ ದೇಹದ ರಚನೆ ಇರುತ್ತೆ. ಆನಂತರದಲ್ಲಿ ಮಾನಸಿಕವಾಗಿಯೂ ಆತ ಗಟ್ಟಿಮುಟ್ಟಾಗಿರ್ತಾನೆ. ರಕ್ತ ಮಾಂಸ ಇತ್ಯಾದಿಗಳನ್ನು ನೋಡಿದ್ರೆ ಅವನ ಮನಸ್ಸು ಏನು ಕೂಡ ಹೆದರ್ಕೊಳ್ಳೋದಿಲ್ಲ, ಹಾಗಿರ್ತಾನವನು. ದೇಶದ ಬಗ್ಗೆ ಸಜ್ಜನರ ರಕ್ಷಣೆಯನ್ನು ಮಾಡಬೇಕು. ಯಾರಿಗಾದರೂ ಅನ್ಯಾಯಗಳನ್ನಾದರೆ ಅದರ ವಿರುದ್ಧವಾಗಿ ತಿರುಗಿ ಬೀಳಬೇಕು. ಕೆಚ್ಚದೆಯ ಮನೋಭಾವ, ತನ್ನ ದೇಶದ ಬಗ್ಗೆ ವಿಶೇಷವಾದ ಗೌರವಗಳು, ಅದನ್ನು ಹೋರಾಡ್ತೀನಿ, ಅದನ್ನು ಉಳಿಸ್ಕೊಳ್ತೀನಿ, ಅದಕ್ಕೆ ಅನ್ಯಾಯವಾಗುವರನ್ನ ಸದೆ ಬಡಿತೀನಿ ಎಂಬತಕ್ಕಂಥ ಮನೋಭಾವ. ಈ ರೀತಿಯಾದ ಮನೋಭಾವಗಳಿದ್ದಾಗ ಆತ ದೈಹಿಕವಾಗಿಯೂ ಕೂಡ ಕ್ಷತ್ರಿಯನಾಗಿರ್ಬೋದು, ಅವನ ಜೀವನೂ ಕೂಡ ಕ್ಷತ್ರಿಯ ಜೀವ ಅಂತ ನಾವು ತೀರ್ಮಾನವನ್ನು ಆವಾಗ ಮಾಡ್ಬೋದು. ಕೆಲವೊಂದು ಕಡೆ ವ್ಯತ್ಯಾಸಗಳಾಗುತ್ತೆ. ಅನೇಕ ವ್ಯಕ್ತಿಗಳನ್ನು ನೋಡ್ತೀವಿ. ಸಾಮಾನ್ಯವಾಗಿ ಹೇಳುವಂಥ ಮಾತಷ್ಟೇ ಅದು. ಬೇಡನಾಗಿದ್ದ ವಾಲ್ಮೀಕಿ ಅಂತ ಹೇಳ್ತೀವಿ ನಾವೀಗ. ಹಾಗಾದರೆ ಬೇಡ ಜಾತಿಯಲ್ಲಿ ಹುಟ್ಟಿದವನು ಅಂತ ಅರ್ಥ. ಆದರೆ ಅವನು ತಪಸ್ ಮಾಡಲಿಲ್ವೇ? ಅನಂತರದಲ್ಲಿ ಬದಲಾವಣೆ ಆಗಲಿಲ್ವೇ? ಆತ ಬೇಕಾದಷ್ಟು ತಪಸ್ಸನ್ನು ಮಾಡ್ದ, ರಾಮಾಯಣವನ್ನು ರಚನೆ ಮಾಡ್ದ, ಭಗವದ್ಭಕ್ತನಾದ, ದೊಡ್ಡ ಮಹರ್ಷಿ ಅಂತ ಕರೆಸ್ಕೊಂಡ. ಆದ್ದರಿಂದ ಆ ಜೀವನ ಯಾವ ವರ್ಣಕ್ಕೆ ಸಂಬಂಧಪಟ್ಟವನವನು? ಆತ ಬ್ರಾಹ್ಮಣ ವರ್ಣಕ್ಕೆ ಸಂಬಂಧಪಟ್ಟವನು ಅಂತ ಬಾಹ್ಯ ಜಾತಿಯನ್ನು ಬಿಟ್ಟು ಆಂತರಿಕ ಜಾತಿಗೆ ಪ್ರಾಶಸ್ತ್ಯವನ್ನು ಕೊಟ್ಟರು. ಆದ್ದರಿಂದ ಆಂತರಿಕವಾದದ್ದು ವರ್ಣಗಳು 4: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಜಾತಿ ದೈಹಿಕವಾಗಿ ನಮಗೆ ಬಂದಿರುವಂಥದ್ದು ಅನೇಕ ಇದೆ. ಈ ವರ್ಣಗಳ ಸಾಂಕರ್ಯ ಆದಾಗೆಲ್ಲ ಹುಟ್ಟಿದ್ದು ಜಾತಿಗಳು. ಆದ್ದರಿಂದ ಇದಕ್ಕೆ ಇವತ್ತು ಏನು ಸರ್ಕಾರಗಳಿದೆ ಅದೇ ಎಷ್ಟು ಜಾತಿ ಇದೆ ಅಂತ ಅವುಗಳಿಗೆ ಹುಡುಕೋದು ಕಷ್ಟವಾಗ್ತಾ ಇದೆ. ಅಷ್ಟು ಜಾತಿ, ಉಪಜಾತಿ, ಒಳಜಾತಿಗಳು, ಅದರ ಒಳಗಿರುವ ಜಾತಿಗಳು ಅಂತ ನೂರಾರು ಸಾವಿರಾರು ಇದನ್ನೆಲ್ಲ ಕೃಷ್ಣ ಹೇಳಲಿಲ್ಲ. ಆದ್ದರಿಂದ ದೈಹಿಕವಾಗಿ ಹರಿದು ಬಂದದ್ದು, ವರ್ಣ ಸಾಂಕರ್ಯದಿಂದ ಉತ್ಪನ್ನವಾದದ್ದು ಈ ಬಾಹ್ಯವಾದ ಜಾತಿಗಳು. ಆದ್ದರಿಂದ ಬಾಹ್ಯವಾದ ಜಾತಿಗೆ ಶಾಸ್ತ್ರೀಯ ದೃಷ್ಟಿಯಿಂದ ಪ್ರಾಶಸ್ತ್ಯ ಕಡಿಮೆ. ವ್ಯವಹಾರ ಮಾಡೋದಕ್ಕೆ ಆಯಾ ಜೀವನಿಗೆ ಅಂಟಿದಂಥ ವರ್ಣ ಯಾವುದು ಅಂತ ನಮ್ಮ ಕೈಲಿ ಗುರುತಿಸಲಿಕ್ಕೆ ಆಗದೇ ಇರೋದರಿಂದ ಅದನ್ನು ಮಾನದಂಡ ಮಾಡಿಕೊಂಡು ವ್ಯವಹಾರ ಮಾಡ್ತಾರೆ ಹೊರತು ಭಗವಂತನ ಸಾಮ್ರಾಜ್ಯದಲ್ಲಿ ಈ ಬಾಹ್ಯವಾಗಿರತಕ್ಕಂಥ ಏನು ಜಾತಿ ಇದೆ,
ಈ ಜಾತಿಗೆ ಪ್ರಾಶಸ್ತ್ಯವಿಲ್ಲ. ಭಗವಂತ ಕೊಡೋದು ಮೋಕ್ಷವನ್ನು. ಮೋಕ್ಷ ಕೊಡೋದಕ್ಕೆ ಬೇಕಾಗಿದ್ದು ಭಕ್ತಿ, ಉತ್ತಮವಾದ ಜ್ಞಾನ, ತಪಸ್ಸು, ವೈರಾಗ್ಯ. ಏನು ಹೇಳ್ತಾ ಇದ್ದಾರೆ? ಶಮೋ ದಮಸ್ತಪ ಶೌಚಂ ಅಹಿಂಸಾ ಕ್ಷಾಂತಿ ರಾಜ್ಯವಂ ಅಂತ ಇದೆಲ್ಲ ಬೇಕಾಗಿದ್ದು. ಇದು ಬಾಹ್ಯವಾದ ಜಾತಿಯಲ್ಲಿ ಇಲ್ಲದೇ ಇರ್ಬೋದು. ಕನಕದಾಸರಿದ್ದರು. ಕನಕದಾಸರು ಕುರುಬರ, ಬಾಹ್ಯವಾಗಿ ಕುರುಬರ ಜಾತಿಯಲ್ಲಿ ಉತ್ಪನ್ನರಾದವರು ಅಷ್ಟೇನೆ. ಆದರೆ ಅವರ ಜೀವ ಇದೆಯಲ್ಲ, ಅವರು ಜೀವ ಅದು ಭಗವನ್ನಿಷ್ಠವಾಗಿತ್ತದು. ಒಳ್ಳೆ ಇಂದ್ರಿಯ ನಿಗ್ರಹ ಮಾಡಿದಂಥವರು, ಎಲ್ಲವನ್ನು ತ್ಯಾಗ ಮಾಡಿಕೊಟ್ಟಂಥವರು, ಉತ್ತಮವಾಗಿರತಕ್ಕಂಥ ಭಗವದ್ಭಕ್ತಿಯನ್ನು ಪ್ರಸಾರ ಮಾಡಿದಂಥವರು, ಅನೇಕ ಕೃತಿಗಳನ್ನು ರಚನೆ ಮಾಡಿದವರು. ಇದೆಲ್ಲವನ್ನು ನೋಡೋದು ಅಂತಂದಾಗ ಇವುಗಳಿಗೆ ಪ್ರಾಶಸ್ತ್ಯವನ್ನು ಕೊಟ್ಟನೇ ಹೊರತು ಭಗವಂತ ಇವನು ಬಾಹ್ಯವಾಗಿ ಕುರುಬ ಜಾತಿಯಲ್ಲಿ ಹುಟ್ಟಿದ್ದಾನೆ, ಆದ್ದರಿಂದ ಇವನು ಉಪಯೋಗ ಇಲ್ಲ ಅಂತ ಹೇಳೋದಕ್ಕಾಗುತ್ತೋ? ಹಂಗೆ ಹೇಳಿಲ್ಲ. ಆದ್ದರಿಂದ ಕನಕದಾಸರಿಗೆ ಕರೆದು ಭಗವಂತ ತನ್ನ ಮೋಕ್ಷವನ್ನು ನೀಡ್ತಾನೆ. ಶಬರಿ ಇರ್ಬೋದು, ಬೇಡರ ಜಾತಿಯಲ್ಲಿ ಹುಟ್ಟಿರ್ಬೋದು, ಆದರೆ ಅವಳ ಸದ್ಗುಣಗಳು, ಅವಳ ಆಚರಣೆ ಇದೆಲ್ಲವನ್ನು ನೋಡಿ ಭಗವಂತ ರಾಮ ಶಬರಿಗೆ ಮೋಕ್ಷವನ್ನು ದಯಪಾಲಿಸಿದ. ಆದ್ದರಿಂದ ಬಾಹ್ಯದ ಜಾತಿ ಅನ್ನೋದು ಈ ಬಾಹ್ಯದ ವ್ಯವಹಾರದಲ್ಲಿ ಏನು ಅದನ್ನು ಬಳಸ್ತಾ ಇರ್ತಾರೆ, ಭಗವಂತ ಇದಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ನೀಡೋಲ್ಲ. ಭಗವಂತ ನೀಡೋದು ಮೋಕ್ಷವನ್ನಾದಮೇಲೆ, ಉತ್ತಮವಾದ ಲೋಕಗಳನ್ನು ನೀಡೋದಾದರೆ ಅವುಗಳಿಗೆ ಅಪೇಕ್ಷಿತವಾದದ್ದು ಯಾವುದು ಅಂದರೆ ಅವನ ವ್ಯವಹಾರಗಳು, ಅವನ ಆಂತರಿಕವಾದ ಧರ್ಮಗಳು, ಇದು ಪ್ರಮುಖವಾಗತ್ತೆ. ಅವನ ಪ್ರಾಮಾಣಿಕತೆ ಇತ್ಯಾದಿಗಳು ಇದು ಪ್ರಮುಖ. ಅದಕ್ಕೆ ಬೆಲೆ ಕೊಟ್ಟು ಅದನ್ನು ಅನುಸರಿಸ್ಕೊಂಡು ಭಗವಂತ ಮೋಕ್ಷವನ್ನು ಕೊಡೋದು. ಆದ್ದರಿಂದ ನಾವು ಬಾಹ್ಯದ ಜಾತಿಗಳಿಗೆ ವಿಶೇಷವಾದ ಪ್ರಾಶಸ್ತ್ಯವನ್ನು ಕೊಡಬೇಕು ಅಂತ ಇಲ್ಲ, ಭಗವಂತ ಕೊಡೋಲ್ಲ. ನಮ್ಮ ಆಂತರಿಕವಾದ ಅವನ ಜಾತಿಯನ್ನು ಗುರುತಿಸೋದಕ್ಕೆ, ಅರ್ಥಾತ್ ವರ್ಣವನ್ನು ಗುರುತಿಸೋದಕ್ಕೆ ನಮಗೆ ಸಾಮರ್ಥ್ಯ ಇಲ್ಲದೆ ಇರೋದರಿಂದ ಅನಿವಾರ್ಯವಾಗಿ ಬಾಹ್ಯವಾಗಿರತಕ್ಕಂಥ ಜಾತಿಯನ್ನು ಸ್ವಲ್ಪ ಮಟ್ಟಿಗೆ ಅವಲಂಬಿಸ್ಕೋಬೋದು ಅಷ್ಟೇ. ಒಬ್ಬ ಉತ್ತಮವಾದ ಬ್ರಾಹ್ಮಣ ಕುಲದಲ್ಲೇ ಉತ್ಪನ್ನನಾಗಿ ಬಂದಿರ್ಬೋದು ನಿಜ. ಆತ ಅವನ ವರ್ಣದ ಏನು ಕರ್ಮಗಳನ್ನು ಹೇಳಿದ್ರಲ್ಲಿ ಶಮೋ ದಮಃ ತಿತಿಕ್ಷ ಶೌಚ ಕ್ಷಾಂತಿ ಆರ್ಜವ ಜ್ಞಾನ ವಿಜ್ಞಾನ ಆಸ್ತಿಕ್ಯ ಇದೆಲ್ಲ ಹೇಳಿದ್ರು. ಇದ್ಯಾವುದು ಮಾಡ್ತಾ ಇಲ್ಲ, ರಾಕ್ಷಸನಂತೆ ವರ್ತನೆಯನ್ನು ಮಾಡ್ತಾ ಇದ್ದ. ಆವಾಗ ಆ ವ್ಯಕ್ತಿಯನ್ನು ಆಧರಿಸ್ಬೋದೇ? ಆಧರಿಸುವಂತೆ ಇಲ್ಲ. ಆದ್ದರಿಂದ ಅವನ ಬಾಹ್ಯವಾದ ಕರ್ಮಗಳು, ಅವನ ಆಂತರಿಕವಾಗಿರತಕ್ಕಂಥ ಜೀವನಿಗೆ ಸಂಬಂಧಪಟ್ಟ ವರ್ಣವನ್ನು ಅದು ಪ್ರಾಯ ಸೂಚನೆಯನ್ನು ಮಾಡುತ್ತದು. ಆದ್ದರಿಂದ ಕೃಷ್ಣ ವರ್ಣಗಳನ್ನು ಹೇಳಿದ್ದು ಅದು ಆಯಾ ಜೀವರಿಗೆ ಸಂಬಂಧಪಟ್ಟ ವರ್ಣಗಳನ್ನು ಹೇಳಿದ್ದು. ಸಾಮಾನ್ಯವಾಗಿ ಆ ವರ್ಣಗಳಿಗೆ ಸಂಬಂಧಪಟ್ಟ ಏನು ಜೀವರುಗಳಿದ್ದಾರೆ ಅವರು ಈ ದೇಹವನ್ನು ಧರಿಸ್ಕೊಂಡು ಈ ಭೂಲೋಕದಲ್ಲಿ ಮತ್ತೆ ಹುಟ್ಟಿ ಬಂದಾಗ ಸಾಮಾನ್ಯವಾಗಿ ಅದೇ ವರ್ಣದವರಾಗಿ ಹುಟ್ಟು ಬಂದಿರುತ್ತಾರೆ. ಬಂದಿರಲೇಬೇಕು ಅಂತ ನಿಯಮ ಇರೋಲ್ಲ. ನಾನಾ ವಿಧವಾದ ಪೂರ್ವಜನ್ಮದ ಕಾರಣಗಳಿಗೆ ಅನುಸಾರವಾಗಿ ಅವರೊಬ್ಬರು ಬೇರೆ ಬೇರೆಯಾಗಿರತಕ್ಕಂಥ ಅವರ ಜೀವನ ವರ್ಣ ಬೇರೆ ಇರ್ಬೋದು, ಬಾಹ್ಯವಾದ ಜಾತಿಗಳು ಕೂಡ ಬದಲಾವಣೆ ಆಗಿರ್ಬೋದು. ಅದು ಆಗಬಾರ್ದು ಅಂತೇನಿಲ್ಲ. ಆದ್ದರಿಂದ ವಿದುರ ಇದ್ದ, ವಿದುರನಿಗೆ ಗೌರವ ದೊರಕುತ್ತೋ ಇಲ್ಲೋ? ಬೇಕಾದಷ್ಟು ಗೌರವ ದೊರಕಿತು. ಭೀಷ್ಮಾಚಾರ್ಯರಿದ್ದರು, ಯಾವ ವರ್ಣದಲ್ಲಿ ಬಂದವರು? ಕ್ಷತ್ರಿಯರು. ಆದರೆ ಆಚಾರ್ಯ ಅನ್ನೋ ಪದವಿ ಅವರಿಗೆ ದೊರಕುತ್ತೋ ಇಲ್ಲೋ? ದೊರಕಿದೆ. ಆದ್ದರಿಂದ ಭೀಷ್ಮರನ್ನು ಭೀಷ್ಮಾಚಾರ್ಯ ಅಂತ ಕರೆದ್ರು. ಆಚಾರ್ಯ ಅನ್ನೋ ಪದವನ್ನು ಕ್ಷತ್ರಿಯರಾದವರಿಗೆ ಕೊಟ್ಟರು. ದ್ರೋಣಾಚಾರ್ಯರು ಕೃಪಾಚಾರ್ಯರು ಅಂತ ಇದ್ದರು ಹೊರತು ಕ್ಷತ್ರಿಯರಿಗೆ ಆಚಾರ್ಯ ಪದವಿಯನ್ನು ಗಳಿಸ್ಕೊಳ್ಳುವಂಥ ಅಂಥ ವ್ಯವಹಾರವನ್ನು ಅವರು ಮಾಡಿದಂಥವರು. ಆದ್ದರಿಂದ ಈ ಜಾತಿಗಳ ವಿಚಾರದಲ್ಲಿ, ವರ್ಣದ ವಿಚಾರದಲ್ಲಿ ತಪ್ಪು ಭಾವನೆಯನ್ನು ಮಾಡಿಕೊಳ್ಳಬಾರದು.
ಜೊತೆಗೆ ಏನು ಅಂದರೆ ಈ ಶಮೋದಮಃ ತಪಶೌಚಂ ಶಾಂತಿ ಆರ್ಜಮಯಮಚ ಅಂತಿದೆ. ಶಮ ದಮ ತಪಃ ಶೌಚಂ ಇದು ಕ್ಷತ್ರಿಯರಿಗಿದೆಯೋ ಇಲ್ಲೋ? ಇದು ಕ್ಷತ್ರಿಯರಲ್ಲೂ ಇರುತ್ತೆ. ವೈಶ್ಯರಲ್ಲಿ ಇದೆಯೋ ಇಲ್ಲೋ? ಇದೆ. ಶೂದ್ರರಲ್ಲಿ ಇದೆಯೋ ಇಲ್ಲೋ? ಇರುತ್ತೆ. ಸ್ವಲ್ಪ ಸ್ವಲ್ಪ ಕಡಿಮೆ ಇರುತ್ತೆ. ಬ್ರಾಹ್ಮಣ ವರ್ಣಕ್ಕೆ ಸಂಬಂಧಪಟ್ಟ ಜೀವನಲ್ಲಿ ಎಷ್ಟಿರುತ್ತೋ ಅಷ್ಟಲ್ಲದೆ ಅದಕ್ಕಿಂತ ಸ್ವಲ್ಪ 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 ಕಡಿಮೆ ಭಾಗ ಅದರಲ್ಲಿರ್ಬೋದು. ಇರೋದೇ ಇಲ್ಲ ಅಂತಲ್ಲ. ಶೂದ್ರನಲ್ಲಿರುವಂಥ ಧರ್ಮ, ವೈಶ್ಯನಲ್ಲಿರುವ ಧರ್ಮ, ಕ್ಷತ್ರಿಯನ ಇರುವ ಧರ್ಮ ಅದು ಈ ಬ್ರಾಹ್ಮಣನಲ್ಲಿರುತ್ತೋ ಇಲ್ಲೋ? ಇದ್ದೇ ಇರುತ್ತೆ. ಇರಲ್ಲ ಅಂತ ಯಾರು ಹೇಳಿದ್ದು? ಅದು ಕೂಡ ಇರಲೇಬೇಕು. ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ಕೂಡ ಪ್ರತಿಯೊಬ್ಬ ವರ್ಣದಕ್ಕೆ ಸಂಬಂಧಪಟ್ಟ ಇಲ್ಲಿ ಏನು ಗುಣಗಳನ್ನು ಹೇಳಿದ್ದಾರೆ ಆ ಗುಣಗಳಿದೆಯಲ್ಲ ಅದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಆತ ಈ ಬಾಹ್ಯವಾಗಿ ಯಾವುದೇ ಜಾತಿಯಲ್ಲಿ ಉತ್ಪನ್ನನಾಗಿ ಬಂದಿರ್ಬೋದು, ಅವನಲ್ಲೂ ಇದೆಲ್ಲ ಇದ್ದೇ ಇರ್ತವೆ. ಯಾಕೆ ಅಂದರೆ ಬರೀ ತಪಸ್ಸು ಶೌಚ ಇದನ್ನು ಮಾತ್ರ ಮಾಡಿಕೊಂಡಿದ್ದಾನೆ, ಜ್ಞಾನಕ್ಕೆ ಸಂಬಂಧಪಟ್ಟ ಕೆಲಸವನ್ನು ಮಾತ್ರ ಮಾಡ್ತಾ ಇದ್ದಾನೆ ಒಬ್ಬ ವ್ಯಕ್ತಿ. ಹಾಗೇ ನಿಯಮ ಇಲ್ಲ. ಒಬ್ಬ ಡಾಕ್ಟ್ರ್ ಇದ್ದಾನೆ, ಒಳ್ಳೆ ಆತ ನಿಷ್ಣಾತ, ಬೇಕಾದಷ್ಟು ಓದ್ದ, ಭಾರೀ ಚುರುಕು, ವೈದ್ಯಕೀಯ ಶಾಸ್ತ್ರವನ್ನು ಕರತಲ ಮಾಡಿಕೊಂಡ, ಅನೇಕ ರೋಗಿಗಳನ್ನು ಆತ ಉಪಚಾರ ಮಾಡೋದಕ್ಕೆ ಶುರು ಮಾಡ್ದ. ಸೇವೆ ಮಾಡ್ತಾ ಇದ್ದಾನೋ ಇಲ್ಲೋ? ಆತ ಮಾಡ್ತಾ ಇದ್ದಾನೆ. ಆದ್ದರಿಂದ ಇದರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ನಾವು ನಾಳಿನ ಸಂಚಿಕೆಯಲ್ಲಿ ನೋಡೋಣ ಅಂತ ತಿಳಿಸ್ತಾ ತಮ್ಮೆಲ್ಲರಿಗೂ ಕೂಡ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಭಗವದ್ಗೀತೆಯ 18ನೇ ಅಧ್ಯಾಯದ ಶ್ಲೋಕಗಳ ಪಾರಾಯಣವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಅಥ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಮೋಕ್ಷಸನ್ಯಾಸಯೋಗೋ ನಾಮ ಅಷ್ಟಾದಶೋऽಧ್ಯಾಯಃ. ಸುಖಂ ತ್ವಿದಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ. ಅಭ್ಯಾಸಾತ್ ರಮತೆ ಯತ್ರ ದುಃಖಾಂತಂ ಚ ನಿಗಚ್ಚತಿ. ಯತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ ತತ್ಸುಖಂ ತಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ವಿಷಯೇಂದ್ರಿಯ ಸಂಯೋಗಾತ್ ಯತ್ತದಗ್ರೇ ಅಮೃತೋಪಮಂ ಪರಿಣಾಮೇ ವಿಷಮಿವ ತತ್ ಸುಖಂ ರಾಜಸಂ ಸ್ಮೃತಂ. ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ. ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸಮುದಾಹೃತಂ. ನ ತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಷು ವಾ ಪುನಃ ಸತ್ವಂ ಪ್ರಕೃತಿಜೈರ್ಮುಕ್ತಂ ಯದೇಭಿಃ ಸ್ಯಾತ್ ತ್ರಿಭಿರ್ಗುಣೈಃ. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂ ಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ
कर्माणि स्वभावप्रभवैर्गुणैः स्वभावप्रभवैर्गुणैः शमोदमस्तपः शौचम् शमोदमस्तपः शौचम् क्षान्तिरार्जवमेव च क्षान्तिरार्जवमेव च ज्ञानं विज्ञानमास्तिक्यम् ज्ञानं विज्ञानमास्तिक्यम् ब्रह्मकर्म स्वभावजम् ब्रह्मकर्म स्वभावजम् शौर्यं तेजो धृतिर्दाक्ष्यम् शौर्यं तेजो धृतिर्दाक्ष्यम् युद्धे चाप्यपलायनम् युद्धे चाप्यपलायनम् दानम् ईश्वरभावश्च दानम् ईश्वरभावश्च क्षात्रं कर्म स्वभावजम् क्षात्रं कर्म स्वभावजम् कृषिगोरक्षवाणिज्यम् कृषिगोरक्षवाणिज्यम् वैश्यकर्म स्वभावजम् वैश्यकर्म स्वभावजम् परिचर्यात्मकं कर्म परिचर्यात्मकं कर्म शूद्रस्यापि स्वभावजम् शूद्रस्यापि स्वभावजम् स्वे स्वे कर्मण्यभिरतः स्वे स्वे कर्मण्यविरतः संसिद्धिं लभते नरः संसिद्धिं लभते नरः स्वकर्मनिरतः सिद्धिं स्वकर्मनिरतः सिद्धिं यथा विन्दति तच्छृणु यथा विन्दति तच्छृणु यतः प्रवृत्तिर्भूतानां यतः प्रवृत्तिर्भूतानां येन सर्वमिदं ततं येन सर्वमिदं ततं स्वकर्मणा तमभ्यर्च्य स्वकर्मणा तमभ्यर्च्य सिद्धिं विन्दति मानवः सिद्धिं विन्दति मानवः श्रेयान् स्वधर्मो विगुणः श्रेयान् स्वधर्मो विगुणः परधर्मात् स्वनुष्ठितात् परधर्मात् स्वनुष्ठितात् स्वभावनियतं कर्म स्वभावनियतं कर्म कुर्वन्नाप्नोति किल्बिषम् कुर्वन्नाप्नोति किल्बिषम् सहजं कर्म कौन्तेय सहजं कर्म कौन्तेय सदोषमपि न त्यजेत् सदोषमपि न त्यजेत् सर्वारम्भा हि दोषेण सर्वारम्भा हि दोषेण धूमेनाग्निरिवावृता धूमेनाग्निरिवावृता असक्तबुद्धिः सर्वत्र असक्तबुद्धिः सर्वत्र जितात्मा विगतस्पृहः जितात्मा विगतस्पृहः नैष्कर्म्यसिद्धिं परमाम् नैष्कर्म्यसिद्धिं परमां सन्न्यासेनाधिगच्छति सन्न्यासेनाधिगच्छति सिद्धिं प्राप्तो यथा ब्रह्म सिद्धिं प्राप्तो यथा ब्रह्म तथाप्नोति निबोध मे तथाप्नोति निबोध मे समासेनैव कौन्तेय समासेनैव कौन्तेय निष्ठा ज्ञानस्य या परा निष्ठा ज्ञानस्य या परा बुद्ध्या विशुद्धया युक्तः बुद्ध्या विशुद्धया युक्तः धृत्या आत्मानं नियम्य च धृत्या आत्मानं नियम्य च शब्दादीन् विषयान् त्यक्त्वा शब्दादीन् विषयान् त्यक्त्वा रागद्वेषौ व्युदस्य च रागद्वेषौ व्युदस्य च विविक्तसेवी लघ्वाशी विविक्तसेवी लघ्वाशी यतवाक्कायमानसः यतवाक्कायमानसः ध्यानयोगपरो नित्यम् ध्यानयोगपरो नित्यम् वैराग्यं समुपश्रितः वैराग्यं समुपाश्रितः अहङ्कारं बलं दर्पम् अहङ्कारं बलं दर्पं कामं क्रोधं परिग्रहम् कामं क्रोधं परिग्रहं विमुच्य निर्ममः शान्तः विमुच्य निर्ममः शान्तः
ಬ್ರಹ್ಮಭೂಯಾಯ ಕಲ್ಪತೆ ब्रह्मभूयाय कल्पते ಬ್ರಹ್ಮಭೂತ ಪ್ರಸನ್ನಾತ್ಮ ब्रह्मभूतप्रसन्नात्मा ನ ಶೋಚತಿ ನ ಕಾಂಕ್ಷತಿ न शोचति न काङ्क्षति ಸಮಃ ಸರ್ವೇಷು ಭೂತೇಷು समः सर्वेषु भूतेषु ಮದ್ಭಕ್ತಿಂ ಲಭತೆ ಪರಾಂ मद्भक्तिं लभते पराम् ಭಕ್ತ್ಯಾ ಮಾಂ ಅಭಿಜಾನಾತಿ भक्त्या नाम् अभिजानाति ಯಾವಾನ್ ಯಶ್ಚಾಸ್ಮಿ ತತ್ವತಃ यावान् यश्चास्मि तत्त्वतः ತತೋ ಮಾಂ ತತ್ವತೋ ಜ್ಞಾತ್ವಾ ततो मां तत्त्वतो ज्ञात्वा ವಿಶತೆ ತದನಂತರಂ विशते तदनन्तरम् ಸರ್ವಕರ್ಮಾಣ್ಯಪಿ ಸದಾ सर्वकर्माण्यपि सदा ಕುರ್ವಾಣೋ ಮದ್ವ್ಯಪಾಶ್ರಯಃ कुर्वाणो मद्व्यपाश्रयः ಮತ್ಪ್ರಸಾದಾತ್ ಅವಾಪ್ನೋತಿ मत्प्रसादादाप्नोति ಶಾಶ್ವತಂ ಪದಮವ್ಯಯಂ शाश्वतं पदमव्ययम् ಚೇತಸಾ ಸರ್ವಕರ್ಮಾಣಿ चेतसा सर्वकर्माणि ಮಯಿ ಸನ್ಯಸ್ಯ ಮತ್ಪರಃ मयि सन्न्यस्य मत्परः ಬುದ್ಧಿಯೋಗಂ ಉಪಾಶ್ರಿತ್ಯ बुद्धियोगम् उपाश्रित्य ಮಚ್ಚಿತ್ತಃ ಸತತಂ ಭವ मच्चित्तः सततं भव ಮಚ್ಚಿತ್ತಃ ಸರ್ವದುರ್ಗಾಣಿ मच्चित्तः सर्वदुर्गाणि ಮತ್ಪ್ರಸಾದಾತ್ ತರಿಷ್ಯಸಿ मत्प्रसादात् तरिष्यसि ಅಥ ಚೇತ್ತ್ವಂ ಅಹಂಕಾರಾತ್ अथ चेत्त्वम् अहङ्कारात् ನ ಶ್ರೋಷ್ಯಸಿ न शोष्यसि ವಿನಂಕ್ಷ್ಯಸಿ विनङ्क्ष्यसि ಯದಹಂಕಾರಮಾಶ್ರಿತ್ಯ यदहङ्कारमाश्रित्य ನ ಯೋತ್ಸ್ಯ ಇತಿ ಮನ್ಯಸೆ न योत्स्य इति मन्यसे ಮಿಥ್ಯೈಷ ವ್ಯವಸಾಯಸ್ತೆ मिथ्यैष व्यवसायस्ते ಪ್ರಕೃತಿಸ್ತ್ವಾಂ ನಿಯೋಕ್ಷ್ಯತಿ प्रकृतिस्त्वां नियोक्ष्यति ಸ್ವಭಾವಜೇನ ಕೌಂತೇಯ स्वभावेन कौन्तेय ನಿಬದ್ಧಸ್ವೇನ ಕರ್ಮಣ निबद्धस्वेन कर्मणा ಕರ್ತುಂ ನಿಚ್ಛಸಿ ಯನ್ಮೋಹಾತ್ कर्तुं नेच्छसि यन्मोहात् ಕರಿಷ್ಯಸ್ಯವಶೋಪಿ ತತ್ करिष्यस्य वशोऽपि तत् ಈಶ್ವರಃ ಸರ್ವಭೂತಾನಾಂ ईश्वरः सर्वभूतानां ಹೃದ್ದೇಶೇ ಅರ್ಜುನ ತಿಷ್ಠತಿ हृद्देशे अर्जुन तिष्ठति ಭ್ರಾಮಯನ್ ಸರ್ವಭೂತಾನಿ भ्रामयन् सर्वभूतानि ಯಂತ್ರಾರೂಢಾನಿ ಮಾಯಯಾ यन्त्रारूढानि मायया ತಮೇವ ಶರಣಂ ಗಚ್ಚ तमेव शरणं गच्छ ಸರ್ವಭಾವೇನ ಭಾರತ सर्वभावेन भारत ತತ್ಪ್ರಸಾದಾತ್ ಪರಾಂ ಶಾಂತಿಂ तत्प्रसादात् परां शान्तिं ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ स्थानं प्राप्स्यसि शाश्वतम् ಇತಿ ತೇ ಜ್ಞಾನಮಾಖ್ಯಾತಂ इति ते ज्ञानमाख्यातम् ಗುಹ್ಯಾತ್ ಗುಹ್ಯತರಂ ಮಯಾ गुह्यात् गुह्यतरं मया ವಿಮೃಶ್ಯೈತದಶೇಷೇಣ विमृशैतदशेषेण ಯಥೇಚ್ಛಸಿ ತಥಾ ಕುರು यथेच्छसि तथा कुरु ಸರ್ವಗುಹ್ಯತಮಂ ಭೂಯಃ सर्वगुह्यतमं भूयः ಶೃಣು ಮೇ ಪರಮಂ ವಚಃ शृणु मे परमं वचः ಇಷ್ಟೋಸಿ ಮೇ ದೃಢಮಿತಿ इष्टोऽसि मे दृढमिति ತತೋ ವಕ್ಷ್ಯಾಮಿ ತೇ ಹಿತಂ ततो वक्ष्यामि ते हितम् ಮನ್ಮನಾ ಭವ ಮದ್ಭಕ್ತಃ मन्मना भव मद्भक्तः ಮದ್ಯಾಜೀ ಮಾಂ ನಮಸ್ಕುರು मद्याजी मां नमस्कुरु ಮಾಮೇ ವೈಶ್ಯಸಿ ಸತ್ಯಂತೆ मामे वैश्यसि सत्यं ते ಪ್ರತಿಜಾನೆ ಪ್ರಿಯೋಸಿ ಮೇ प्रतिजाने प्रियोऽसि मे ಸರ್ವಧರ್ಮಾನ್ ಪರಿತ್ಯಜ್ಯ सर्वधर्मान् परित्यज्य ಮಾಮೇಕಂ ಶರಣಂ ವ್ರಜ मामेकं शरणं व्रज
ಅಹಂ ತ್ವಾ ಸರ್ವಪಾಪೇಭ್ಯಃ अहं त्वा सर्वपापेभ्यः ಮೋಕ್ಷಯಿಷ್ಯಾಮಿ ಮಾ ಶುಚಃ मोक्षयिष्यामि मा शुचः ಇದಂತೆ ನ ತಪಸ್ಕಾಯ इदं ते न तपस्काय ನ ಭಕ್ತಾಯ ಕದಾಚನ न भक्ताय कदाचन ನ ಚಾಶ್ರೂಷವೇ ವಾಚ್ಯಂ न चाशुश्रुवे वाच्यम् ನ ಚ ಮಾಂ ಯೋಭ್ಯಸೂಯತಿ न च मां योऽभ्यसूयति ಯೈಮಂ ಪರಮಂ ಗುಹ್ಯಂ यैमं परमं गुह्यं ಮದ್ಭಕ್ತೇಷ್ವಭಿಧಾಸ್ಯತಿ मद्भक्तेष्वभिधास्यति ಭಕ್ತಿಂ ಮಯಿ ಪರಾಂ ಕೃತ್ವಾ भक्तिं मयि परां कृत्वा ಮಾಮೇ ವೈಶ್ಯತ್ಯ ಸಂಶಯಃ मामे वैश्यत्य संशयः ನ ಚ ತಸ್ಮಾನ್ ಮನುಷ್ಯೇಷು न च तस्मान् मनुष्येषु ಕಶ್ಚಿನ್ಮೇ ಪ್ರಿಯಕೃತ್ತಮಃ कश्चिन्मे प्रियकृत्तमः ಭವಿತಾ ನ ಚ ಮೇ ತಸ್ಮಾತ್ भविता न च मे तस्मात् ಅನ್ಯಃ ಪ್ರಿಯತರೋ ಭುವಿ अन्यप्रियतरो भुवि ಅಧ್ಯೇಷ್ಯತೆ ಚ ಯೈಮಂ अध्येष्यते च इमम् ಧರ್ಮ್ಯಂ ಸಂವಾದಮಾವಯೋಃ धर्मं संवादमावयोः ಜ್ಞಾನಯಜ್ಞೇನ ತೇನಾಹಂ ज्ञानयज्ञेन तेनाहम् ಇಷ್ಟಸ್ಯಾಂ ಇತಿ ಮೇ ಮತಿಃ इष्टस्यामिति मे मतिः ಶ್ರದ್ಧಾವಾನ್ ಅನಸೂಯಶ್ಚ श्रद्धावान् अनसूयश्च ಶೃಣುಯಾದಪಿ ಯೋ ನರಃ शृणुयादपि यो नरः ಸೋಪಿ ಮುಕ್ತಃ ಶುಭಾನ್ ಲೋಕಾನ್ सोऽपि मुक्तः शुभान् लोकान् ಪ್ರಾಪ್ನುಯಾತ್ पुण्यकर्मणाम् प्राप्नुयात् पुण्यकर्मणाम् कच्चिदेतः श्रुतं पार्थ कच्चिदेतच्छ्रुतं पार्थ त्वयैकाग्रेण चेतसा त्वयैकाग्रेण चेतसा कच्चिदज्ञानसम्मोहः कच्चिदज्ञानसम्मोहः प्रनष्टस्ते धनञ्जय प्रणष्टस्ते धनञ्जय अर्जुन उवाच अर्जुन उवाच नष्टो मोहः नष्टो मोहः स्मृतिर्लब्धा स्मृतिर्लब्धा त्वत्प्रसादान्मयाच्युत त्वत्प्रसादान्मयाच्युत स्थितोऽस्मि गतसन्देहः स्थितोऽस्मि गतसन्देहः करिष्ये वचनं तव करिष्ये वचनं तव सञ्जय उवाच सञ्जय उवाच इत्यहं वासुदेवस्य इत्यहं वासुदेवस्य पार्थस्य च महात्मनः पार्थस्य च महात्मनः संवादमिममश्रौषम् संवादमिममश्रौषम् अद्भुतं रोमहर्षणम् अद्भुतं रोमहर्षणम् व्यासप्रसादात् श्रुतवान् व्यासप्रसादात् श्रुतवान् एतद्गुह्यमहं परम् एतद्गुह्यमहं परम् योगं योगेश्वरात् कृष्णात् योगं योगेश्वरात् कृष्णात् साक्षात् कथयतः स्वयं साक्षात् कथयतः स्वयम् राजन् संस्मृत्य राजन् संस्मृत्य संवादमिममद्भुतम् संवादमिममद्भुतम् केशवार्जुनयोः पुण्यम् केशवार्जुनयोः पुण्यम् हृष्यामि च मुहुर्मुहुः हृष्यामि च मुहुर्मुहुः तच्च संस्मृत्य तच्च संस्मृत्य रूपम् अत्यद्भुतं हरेः रूपम् अत्यद्भुतं हरेः विस्मयो मे महान् राजन् विस्मयो मे महान् राजन् हृष्यामि च पुनः पुनः हृष्यामि
ಕರೋಮಿ ಚ ಪುನಃ ಪುನಃ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ತತ್ರ ಶ್ರೀ ವಿಜಯೋರ್ಭೂತಿಃ ಧ್ರುವ ನೀತಿರ್ಮತಿರ್ಮಮ ಧ್ರುವ ನೀತಿರ್ಮತಿರ್ಮಮ ಓಂ ತತ್ಸದಿತಿ. ಓಂ ತತ್ಸದಿತಿ. ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೇ ಮೋಕ್ಷಸನ್ಯಾಸಯೋಗೋ ನಾಮ ಮೋಕ್ಷ ಸನ್ಯಾಸ ಯೋಗೋ ನಾಮ ಅಷ್ಟಾದಶೋऽಧ್ಯಾಯಃ ಅಷ್ಟಾದಶೋऽಧ್ಯಾಯಃ ಪರಿಸಮಾಪ್ತಃ. ಪರಿಸಮಾಪ್ತಃ. ಇಲ್ಲಿಯವರೆಗೆ ಭಗವದ್ಗೀತೆಯ ಶ್ಲೋಕಗಳ ಪಾರಾಯಣವನ್ನು ಯಥಾಶಕ್ತಿ ಯಥಾಮತಿ ನಾವು ಸಲ್ಲಿಸಿದ್ದೇವೆ. ಶ್ಲೋಕಗಳನ್ನು ಹೇಳುವ ಭರದಲ್ಲಿ ಜ್ಞಾತವಾಗಿಯೋ ಅಜ್ಞಾತವಾಗಿಯೋ ನಮ್ಮಿಂದ ದೋಷಗಳಾಗುವುದು ಸಹಜ. ಆದ್ದರಿಂದ ಆ ಎಲ್ಲ ವಿಧವಾದ ದೋಷಗಳನ್ನು ಹೇ ಶ್ರೀನಿವಾಸ, ಹೇ ಕೃಷ್ಣ, ನೀನು ಕ್ಷಮಿಸಬೇಕು ಅಂತ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಯದಕ್ಷರಪದಭ್ರಷ್ಟಂ ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೆ. ನಾರಾಯಣ ನಮೋಸ್ತುತೆ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಸಕಲಂ ಪರಸ್ಮೈ ನಾರಾಯಣಾಯೇತಿ ನಾರಾಯಣಾಯೇತಿ ಸಮರ್ಪಯಾಮಿ. ಸಮರ್ಪಯಾಮಿ. ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಇಡೀ ಜಗತ್ತಿಗೆ ಮಂಗಳಮಯನಾದ ವ್ಯಕ್ತಿ ಆತ ಶ್ರೀಕೃಷ್ಣ, ಆತನೇ ಶ್ರೀನಿವಾಸ. ಆದ್ದರಿಂದ ಮಂಗಳಮಯನಾದ ಶ್ರೀನಿವಾಸನಲ್ಲಿ ಎಲ್ಲವನ್ನ ಸಮರ್ಪಣೆ ಮಾಡ್ತಾ ಅವನಿಗೂ ಮಂಗಳವನ್ನು ಆಶಂಸನೆಯನ್ನು ಮಾಡಿ ನಮಗೆ ಜೀವನದಲ್ಲಿ ಮಂಗಳವನ್ನು ಕೊಡು ಅಂತ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಶ್ರಿಯಃಕಾಂತಾಯ ಕಲ್ಯಾಣ ನಿಧಯೇ ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇ ಅರ್ಥಿನಾಂ ನಿಧಯೇ ಅರ್ತಿನಾಂ ಶ್ರೀವೆಂಕಟ ನಿವಾಸಾಯ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. Namo
ॐ